ಒಂದು ಹಳ್ಳಿಯಲ್ಲಿ ರಾಮಣ್ಣ ಎಂಬ ಬಡ ರೈತ ವಾಸಿಸುತ್ತಿದ್ದ. ಅವನ ಬಳಿ ಇದ್ದದ್ದು 2 ಎಕರೆ ಒಣ ಜಮೀನು ಮತ್ತು ಹಳೆಯ ಗದ್ದುಗೆ ಮಾತ್ರ. ಮಳೆ ಬಂದರೆ ಬೆಳೆ, ಮಳೆ ಇಲ್ಲದಿದ್ದರೆ ಸಾಲ. ಇದೇ ಅವನ ಜೀವನದ ದಿನಚರಿ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಜಮೀನಿಗೆ ಹೋಗಿ ಮಣ್ಣಿನ ಜೊತೆ ಮಾತಾಡುವಂತೆ ಕೆಲಸ ಮಾಡುತ್ತಿದ್ದ. ಒಂದು ವರ್ಷ ಮಳೆ ಸಂಪೂರ್ಣ ಕೈಕೊಟ್ಟಿತು. ಬೆಳೆ ಒಣಗಿ ಹೋಗಿತು. ಸಾಲದವರು ಮನೆಯ ಬಾಗಿಲಿಗೆ ಬರುತ್ತಿದ್ರು. ಕುಟುಂಬದ ಹೊಟ್ಟೆ ತುಂಬಿಸುವುದೇ ದೊಡ್ಡ ಸಮಸ್ಯೆಯಾಗಿತ್ತು. ಆದರೂ ರಾಮಣ್ಣ ಧೈರ್ಯ ಕಳೆದುಕೊಳ್ಳಲಿಲ್ಲ. ಮಣ್ಣು ಕೈಬಿಟ್ಟಿಲ್ಲ, ದೇವರು ಕೈಬಿಡಲ್ಲ ಎಂದು ತನ್ನ ಮನಸ್ಸಿಗೆ ತಾನೇ ಧೈರ್ಯ ಹೇಳಿಕೊಂಡ. ಅವನು ಕೃಷಿ ಅಧಿಕಾರಿಯನ್ನು ಭೇಟಿಯಾಗಿ ಹೊಸ ವಿಧಾನಗಳನ್ನು ಕಲಿತ. ಕಡಿಮೆ ನೀರಿನಲ್ಲಿ ಬೆಳೆಯುವ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡ. ಹನಿ ನೀರಾವರಿ ವ್ಯವಸ್ಥೆ ಹಾಕಿದ. ಮೊದಲಿಗೆ ಕಷ್ಟವಾದರೂ ಮುಂದಿನ ಋತುವಿನಲ್ಲಿ ಅವನ ಜಮೀನಿನಲ್ಲಿ ಹಸಿರು ಕಾಣಿಸಿತು. ಬೆಳೆ ಚೆನ್ನಾಗಿ ಬಂದಿತು. ರಾಮಣ್ಣ ಸಾಲ ತೀರಿಸಿದ. ಮಕ್ಕಳನ್ನು ಶಾಲೆಗೆ ಸೇರಿಸಿದ. ಹಳ್ಳಿಯವರು ಅವನ ಪರಿಶ್ರಮಕ್ಕೆ ಮೆಚ್ಚಿದರು. ಅವನ ಜೀವನ ನಮಗೆ ಒಂದು ಪಾಠ ಕಲಿಸುತ್ತದೆ. ಬಡತನ ಶಾಶ್ವತವಲ್ಲ, ಆದರೆ ಪರಿಶ್ರಮ ಮತ್ತು ನಂಬಿಕೆ ಇದ್ದರೆ ಜೀವನ ಬದಲಾಗುತ್ತದೆ.